ಯೋಗದ ಬಗ್ಗೆ ಒಂದೆರಡು ಮಾತಾಡಿ ಅಂತೇಳಿ ಹೇಳಿದ್ದಾರೆ. ಯೋಗ ಅಂದ್ರೆ ನಿಮ್ಗೆ ನಾವು ಮಾಮೂಲಿಯಾಗಿ ಕ್ಲಾಸ್ ಅಲ್ಲಿ ಹೇಳುವಂತದಿದೆ, ನಾವು ಅಷ್ಟಾಂಗ ಯೋಗ ಮಾಡುದು, ಇದು ಅಷ್ಟಾಂಗ ಯೋಗದ ಬಗ್ಗೆ ಏನು ಅಂತೇಳಿ ಮಾಮೂಲಿ ಕ್ಲಾಸ್ ಅಲ್ಲಿ ಹೇಳ್ತಾ ಬಂದಿದ್ದೇನೆ. ಆದ್ರೆ ಈಗ ಒಂದು ಸರಿ ಒಮ್ಮೆ ಹೇಳ್ತೇನೆ. ಯೋಗ ಅಂದ್ರೆ ಅಷ್ಟಾಂಗ ಮಾರ್ಗಗಳು, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತೇಳಿ. ಈ ಅಷ್ಟಾಂಗ ಮಾರ್ಗದಲ್ಲಿ ಯಮ ನಿಯಮಗಳನ್ನು ಪರ್ಫೆಕ್ಟ್ ಆಗಿ ಪಾಲನೆ ಮಾಡಿಕೊಂಡು ಬರ್ಬೇಕು ಅಂತೇಳಿ ಮಾಮೂಲಿಯಾಗಿ ಹೇಳುವಂತದ್ದು ಇದೆ ಕ್ಲಾಸಿನಲ್ಲಿ. ಈ ಯಮ ನಿಯಮ ಫೌಂಡೇಶನ್, ನಮ್ಮ ಜೀವನದ ಒಂದು ಫೌಂಡೇಶನ್. ಈಗ ಹೇಗೆ ಕಟ್ಟಡ ಕಟ್ಟಲಿಕ್ಕೆ ಫೌಂಡೇಶನ್ ಗಟ್ಟಿಯಾಗಿರ್ಬೇಕು, ಸಿಮೆಂಟು, ಕಲ್ಲು, ಹೊಯ್ಗೆ ಎಲ್ಲ ಇದ್ದು ಕಟ್ಟಡ ಕಟ್ಟಲಿಕ್ಕೆ ಫೌಂಡೇಶನ್ ಗಟ್ಟಿ ಆಗ್ಬೇಕು, ಹಾಗೆ ನಮ್ಮ ಜೀವನವನ್ನು ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಲಿಕ್ಕೆ ಈ ಅಷ್ಟಾಂಗ ಮಾರ್ಗದ ಯಮ ನಿಯಮಗಳು ಗಟ್ಟಿಯಾಗಿ ಇರ್ಬೇಕು. ಯಮ ನಿಯಮ ಅಂದ್ರೆ ಇದರಲ್ಲಿ ವಿಭಾಗಗಳಿವೆ, ಆಲ್ರೆಡಿ ಗೊತ್ತೇ ಇದೆ, ಆದ್ರೆ ಒಂದು ಬಾರಿ ಒಮ್ಮೆ ನೆನಪು ಮಾಡಿಸಿಕೊಂಡು ಹೋಗ್ತೇನೆ. ಯಮದಲ್ಲಿ ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ, ಬ್ರಹ್ಮಚರ್ಯ. ನಿಯಮದಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾಮ. ಯಮ ಮತ್ತು ನಿಯಮಗಳು ಈ ಸರ್ ಶ್ರೀಧರ ಬೈಲ್ಸ್ ಡಾಕ್ಟರ್ ಹೇಳಿದ್ದಾರೆ, ಯಮ ನಿಯಮಗಳನ್ನು ನೀವು ಚೆನ್ನಾಗಿ ಪಾಲನೆ ಮಾಡಿಕೊಂಡು ಬರ್ಬೇಕು ಅನ್ನುವಂಥದ್ದು. ಈಗ ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತೇನೆ ಅದರ ಬಗ್ಗೆ. ಯಮ ಅಂದ್ರೆ ಈಗ ಅಹಿಂಸಾ, ಸತ್ಯ, ಆಸ್ತೇಯ, ಅಪರಿಗ್ರಹ. ಒಬ್ರಿಗೆ ಹಿಂಸೆ ಕೊಡುವಂತ ಪ್ರವೃತ್ತಿ ಇರಬಾರ್ದು, ಯಾವಾಗ್ಲೂ ಸತ್ಯ ನುಡಿಯುವಂತವ್ರು ಆಗಿರ್ಬೇಕು, ಇನ್ನೊಬ್ಬರ ವಸ್ತುವನ್ನು ಆಸೆ ಪಡುವಂತವ್ರು ಆಗಿರ್ಬಾರ್ದು, ಕಳ್ಳತನ ಮಾಡಬಾರ್ದು. ಅಪರಿಗ್ರಹ, ಲೆಕ್ಕಕ್ಕಿಂತ ಜಾಸ್ತಿಯಾಗಿ ವಸ್ತುಗಳನ್ನು ಸಂಗ್ರಹಿಸಿಡುವಂತದ್ದು ಬೇಡ. ಬ್ರಹ್ಮಚರ್ಯ, ಇಂದ್ರಿಯಗಳನ್ನು ಅಧೀನದಲ್ಲಿ ಇಟ್ಟುಕೊಳ್ಳುವಂಥದ್ದು. ಹಾಗೆ ನಿಯಮಗಳಲ್ಲಿ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಬರ್ಬೇಕು. ಅದನ್ನು ನಾವು ಆಲ್ರೆಡಿ ಈಗ ಕ್ಲಾಸಿನಲ್ಲಿ ಪಾಲನೆ ಮಾಡಿಕೊಂಡು ಬರ್ತಾನೆ. ಬೆಳಗಿನ ಬ್ಯಾಚಿನವರು ಬೆಳಗ್ಗೆ ಬಂದ ಕೂಡಲೇ ಒಂದು ರೌಂಡ್ ಕ್ಲೀನ್ ಆಗಿ ಗುಡಿಸಿಟ್ಟು ನಾವು ಕುತ್ಕೊಳ್ಳುವಂತದ್ದು ಇದೆ. ಹಾಗೆ ನಾವು ನಮ್ಮ ಸುತ್ತಮುತ್ತಲಿನ ಒಂದು ಪರಿಸರವನ್ನು ಶುಚಿಯಾಗಿ ಇಟ್ಟುಕೊಳ್ಬೇಕು. ನಾವು ನಮ್ಮೊಳಗೆ ನಾವು ಆಂತರಿಕವಾಗಿ ಶುಚಿಯಾಗಿ ಇಟ್ಟಿರುವಂತದ್ದು ಇರಬೇಕು. ನಮ್ಮ ಆಂತರಿಕವಾಗಿ ಶುಚಿಯಾಗಿರ್ಬೇಕಾದಲ್ಲಿ ಭಗವಂತನ ಧ್ಯಾನವನ್ನು ಮಾಡಿಕೊಂಡು ಬರಬೇಕಾದದ್ದು. ಹಾಗೆ ಶೌಚ, ಸಂತೋಷ, ಯಾವಾಗ್ಲೂ ಸಂತೋಷದಿಂದ ಇರುವಂತದ್ದು. ತಪಸ್ಸು, ಸ್ವಾಧ್ಯಾಯ, ಯಾವ್ದಾದ್ರು ಒಂದು ಉದ್ದೇಶಕ್ಕೆ, ಗುರಿಗೆ ನಾವು ಒಂದು ಅಧ್ಯಯನಕ್ಕೆ ತೊಡಗಿದಲ್ಲಿ ಅದರಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವವರಾಗಿರ್ಬೇಕು. ಈಶ್ವರ ಪ್ರಣಿಧಾನ, ಭಗವಂತನಲ್ಲಿ ಸಂಪೂರ್ಣವಾಗಿ ಶರಣಾಗತಿಯನ್ನು ಹೊಂದುವಂತದ್ದು. ಈಗ ಈ ಯಮ ನಿಯಮ ಮತ್ತು ಮುಂದಕ್ಕೆ ಹಾಗೆ ಹೇಳಿದ್ದೇನೆ ಅಷ್ಟಾಂಗಗಳ ಬಗ್ಗೆ. ಈಗ ಇವುಗಳ ಬಗ್ಗೆ ಒಂದು ಜಾಸ್ತಿ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಯೋಗ ಎನ್ನುವಂಥದ್ದು ನಮ್ಮ ಈಗ ಆರೋಗ್ಯಕ್ಕೆ ನಾವು ಮಾತ್ರ ಉಪಯೋಗಿಸುವಂತದ್ದು ಇರಬಾರ್ದು. ನನಗೆ ಬೆನ್ನು ನೋವಿದೆ, ನನಗೆ ಕಾಲು ನೋವಿದೆ, ನಾನು ಇದಕ್ಕಾಗಿ ನನಗೆ BP ಜಾಸ್ತಿ ಇದೆ, ಶುಗರ್ ಇದೆ, ಇದಕ್ಕಾಗಿ ಯೋಗ ಮಾಡಿಕೊಂಡು ಬರುವುದು ಸಹಜ. ಆದ್ರೆ ಇದ್ರ ಜೊತೆಗೆ ನಾವೇನು ಆಸನಗಳನ್ನು ನಮ್ಮ ಒಂದು ಆರೋಗ್ಯದ ಒಂದು ಸುಧಾರಿಕೆಗೆ ನಾವು ಮಾಡಿಕೊಂಡು ಬರುವಂತದ್ದು ಆಸನ, ಪ್ರಾಣಾಯಾಮಗಳನ್ನು. ಈ ಆಸನ ಪ್ರಾಣಾಯಾಮದ ಮೊದಲು ಯಮ ನಿಯಮಗಳನ್ನು ಯಾಕೆ ಹೇಳುದಂದ್ರೆ, ನಮ್ಮ ಜೀವನವನ್ನು ಶುರುವಾಗಿ ನಾವು ಸರಿಯಾದ ದಾರಿಯಲ್ಲಿ ರೂಪಿಸಿಕೊಳ್ಬೇಕು. ನಾವು ಒಬ್ಬರಿಗೆ ನೋವು ಕೊಟ್ಟು, ಹಿಂಸೆ ಕೊಟ್ಟು, ಸುಳ್ಳು ಮಾತನಾಡುದು ಅಥವಾ ಕಳ್ಳತನ ಮಾಡುದು, ಇಂಥ ಗುಣಗಳನ್ನು ನಮ್ಮೊಳಗೆ ನಾವು ಇಟ್ಟುಕೊಂಡು ಆಸನಗಳನ್ನು ಮಾಡಿಕೊಂಡು ಬಂದಲ್ಲಿ ಏನು ಪ್ರಯೋಜನ? ಅದಕ್ಕಾಗಿ ನಾವು ಶುರುವಿಗೆ ನಮ್ಮಲ್ಲಿರುವಂತಹ ಏನು ಕೆಟ್ಟ ಗುಣಗಳಿವೆ ಅದನ್ನು ನಾವು ನಮ್ಮಿಂದ ದೂರ ಓಡಿಸಿ, ನಂತರ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಮುಂದೆ ಮುಂದೆ ಮೆಟ್ಟಿಲುಗಳನ್ನು ಹತ್ತಿಕೊಂಡು ಹೋಗುವಂಥದ್ದು. ಹಾಗಾಗಿ ಈ ನಮ್ಮ ಸಾಮಾಜಿಕ ಮತ್ತು ನೈತಿಕ ನಡವಳಿಕೆಗಳು ಸರಿಯಾಗಿ ಬಂದಲ್ಲಿ ನಮ್ಮ ಒಂದು ಪುಣ್ಯದ ಕರ್ಮದ ಫಲಗಳು ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ನಾವು ಹಿಂಸೆಯನ್ನು ಮಾಡೋದ್ರಿಂದ, ಸುಳ್ಳು ಹೇಳುವುದರಿಂದ, ಇದರಿಂದ ನಮ್ಮ ಪಾಪ ಕರ್ಮಗಳು ಜಾಸ್ತಿ ಆಗ್ತಾನೆ ಹೋಗ್ತದೆ ಅಲ್ವಾ? ಹಾಗಿರುವಾಗ ನಮ್ಮ ಆದಷ್ಟು ಪಾಪ ಕರ್ಮದ ಫಲಗಳನ್ನು ಕಮ್ಮಿ ಮಾಡಿಕೊಂಡು ಬರ್ಬೇಕಿದ್ರೆ ಸತ್ಯ, ಧರ್ಮ, ನಿಷ್ಠೆ, ನ್ಯಾಯ ಮಾರ್ಗದಲ್ಲಿ ನಾವು ನಡ್ಕೊಂಡು ಬರ್ಬೇಕಾದ್ದು. ನ್ಯಾಯ ಮಾರ್ಗದಲ್ಲಿ ನಡ್ಕೊಂಡು ಬಂದ ಹಾಗೆ ನಮ್ಮ ಪಾಪ ಕರ್ಮದ ಫಲಗಳು ತನ್ನತಾನಾಗೆ ಕಮ್ಮಿ ಹಾಕೊಂಡು ಬಂದ ಹಾಗೆ ನಮ್ಮ ಆರೋಗ್ಯ ತನ್ನತಾನಾಗೆ ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ಕರ್ಮದ ಫಲಗಳನ್ನು ಏನು, ಇದು ಜನ್ಮ ಜನ್ಮಾಂತರದಿಂದ ಬಂದದ್ದು. ನಾವು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಜನ್ಮದಲ್ಲಿ ಮಾಡಿದ ಕರ್ಮ ಫಲಗಳು ನಮಗೆ ಅರಿವಿಲ್ಲದೆ ನಮ್ಮ ಜೊತೆಗೆ ಬಂದಿರುವಂತದ್ದು. ಇದನ್ನು ನಾವು ಈ ಜನ್ಮದಲ್ಲಿ ನಮ್ಮ ಸಂಸಾರದಲ್ಲಿ ದುರ್ಗುಣ ಇರುವಂತಹ ಹೆಂಡತಿ ಅಥವಾ ಗಂಡನನ್ನು ನಾವು ಪಡ್ಕೊಳ್ಳೋದ್ರಿಂದ, ಅಥವಾ ಅತ್ತೆ ಮಾವನನ್ನು
ಪಡ್ಕೊಳ್ಳೋದ್ರಿಂದ ಅಥವಾ ದುಷ್ಟ ಇರುವಂತಹ ಮಕ್ಕಳನ್ನು ಪಡ್ಕೊಳ್ಳೋದ್ರಿಂದ ನಾವು ನಮ್ಮ ಪಾಪದ ಕರ್ಮಗಳನ್ನು ಅನುಭವಿಸಿಕೊಂಡು ಬರ್ಬೇಕಂತ ಇರ್ತದೆ. ಏನಿಲ್ಲದಿದ್ರೆ ತಂದೆ ತಾಯಿ ಅತ್ತೆ ಮಾವ ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ, ಸಂಸಾರ ನಂದು ಚೆನ್ನಾಗಿದೆ ಅನ್ನುವಂಥದ್ದು ಇಲ್ಲ. ಅನಾರೋಗ್ಯವಾದ್ರೂ ಇಟ್ಟು ಇನ್ನ ಕರ್ಮವನ್ನು ನೀನು ಅನುಭವಿಸು ಅಂತೇಳಿ ಭಗವಂತ ಅಲ್ಲಿ ಇಟ್ಟೇ ಇರ್ತಾನೆ. ಒಂದು ಯಾವ್ದಾದ್ರು ಚಿಕ್ಕ ಚುಕ್ಕೆಯನ್ನಾದ್ರೂ ಜೀವನದಲ್ಲಿ ಇಟ್ಟು ಬಿಡ್ತಾನೆ. ಯಾಕಂದ್ರೆ ನೀವು ಒಂದರ ಒಂದು ರೀತಿಯಲ್ಲಿ ನೀವು ಮಾಡಿದ ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅನುಭವಿಸಿಕೊಂಡು ಬರ್ಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ನಮ್ಮ ಈ ಜನ್ಮಕ್ಕೆ ಇಷ್ಟು ಭಗವಂತ ಕೊಟ್ಟಿದ್ದಾನೆ, ಅದನ್ನ ನಾವು ಅನುಭವಿಸ್ಬೇಕು. ಆ ಅನುಭವಿಸುವಂತದ್ದನ್ನು ಸ್ವಲ್ಪ ಆದಷ್ಟು ಕಮ್ಮಿ ಮಾಡಿಕೊಂಡು ಬರ್ಬೇಕಿದ್ರೆ ಯಮ ನಿಯಮಗಳ ಪಾಲನೆ ಚೆನ್ನಾಗಿ ಮಾಡಿಕೊಂಡು ಬರ್ಬೇಕಾದದ್ದು. ಹಾಗಿದ್ದಲ್ಲಿ ಮಾತ್ರ ನಮ್ಮ ಕರ್ಮದ ಪಾಪ ಕರ್ಮದ ಫಲಗಳು ಕಮ್ಮಿ ಅಂತ ಬರ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಬಗ್ಗೆ ಒಂದು ಕಥೆ ಹೇಳ್ತಾನೆ ಕರ್ಮದ ಫಲದ ಬಗ್ಗೆ. ನಾರದ ಮಹರ್ಷಿಗಳು ಕೈಲಾಸದಲ್ಲಿ ಚಿಂತಾಕ್ರಾಂತರಾಗಿ ಬರ್ತಾ ಇರ್ತಾರೆ. ಚಿಂತಾಕ್ರಾಂತರಾಗಿ ಬರ್ತಾ ಇರ್ಬೇಕಿದ್ರೆ ಈಶ್ವರ ಹೇಳ್ತಾರೆ, ನಾರದ ಮಹರ್ಷಿಗಳೇ ಯಾಕೆ ಇಷ್ಟು ಚಿಂತಾಕ್ರಾಂತರಾಗಿದ್ದೀರಿ, ಏನು ಕಾರಣ ನಿಮ್ಮ ಚಿಂತೆಗೆ ಅಂತೇಳಿ ಪರಮೇಶ್ವರ ಕೇಳ್ತಾರೆ. ಅವಾಗ ನಾರದ ಮಹರ್ಷಿಗಳು ಹೇಳ್ತಾರೆ, ನಾನು ಭೂಲೋಕಕ್ಕೆ ಹೋಗಿದ್ದೆ, ಭೂಲೋಕದಲ್ಲಿ ಹೋಗಿ ಅಲ್ಲಿ ಒಂದು ಘಟನೆ ನೋಡಿದೆ. ಆ ಘಟನೆ ನೋಡಿ ನನಗೆ ತುಂಬಾ ಬೇಜಾರಾಯ್ತು. ಯಾಕೆ ಹೀಗೆ ಒಳ್ಳೆಯವರಿಗೆ ಯಾಕೆ ಕೆಟ್ಟದಾಗ್ತದೆ ಅಂತ ನನಗೆ ತುಂಬಾ ಬೇಸರ ಆಯ್ತು ಅಂತೇಳಿ ನಾರದ ಮಹರ್ಷಿಗಳು ಹೇಳ್ತಾರೆ. ಹಾಗೆ ಆ ಕಥೆಯ ವಿವರಣೆ ಕೊಡ್ತಾರೆ. ನಾನು ಭೂಲೋಕದಲ್ಲಿ ನಡ್ಕೊಂಡು ಇರ್ಬೇಕಿದ್ರೆ ಒಬ್ಬ ಆ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತಾನೆ. ದಾರಿಯಲ್ಲಿ ನಡ್ಕೊಂಡು ಬರುವಾಗ ಆ ದಾರಿಯಲ್ಲಿ ಒಂದು ದನ ಆಳಕ್ಕೆ ಬಿದ್ದು ಒದ್ದಾಡ್ತಾ ಇರ್ತದೆ, ಕೆಸರಿನಲ್ಲಿ ಬಿದ್ದು ಒದ್ದಾಡ್ತಾ ಇರ್ತದೆ. ಅವಾಗ ಆ ದಾರಿಯಲ್ಲಿ ಕಳ್ಳ ನಡ್ಕೊಂಡು ಬರ್ತಾ ಇರ್ಬೇಕಿದ್ರೆ ಅವ ಆ ದನವನ್ನು ಮೆಟ್ಟಿ ದಾಟಿ ಆ ಕೆಸರನ್ನು ಮುಂದಕ್ಕೆ ಹಾರಿ ಹೋಗ್ತಾನೆ. ಹಾಗೆ ಹಾರಿ ಹೋದಲ್ಲಿ ಅವನಿಗೆ ಚಿನ್ನದ ನಾಣ್ಯಗಳು ಸಿಗ್ತದೆ. ಚಿನ್ನದ ನಾಣ್ಯಗಳನ್ನು ಪಡ್ಕೊಂಡು ನಗನಗುತ್ತಾ ಸಂತೋಷದಲ್ಲಿ ಮುಂದಕ್ಕೆ ಸಾಕ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಕಳೆದ ನಂತರ ಅದೇ ದಾರಿಯಲ್ಲಿ ಒಬ್ಬ ರೈತ ಬರ್ತಾನೆ. ಆ ರೈತ ದನವನ್ನು ನೋಡ್ತಾನೆ. ದನವನ್ನು ನೋಡಿ ತುಂಬಾ ಬೇಸರ ಆಗ್ತದೆ, ಅಯ್ಯೋ ದನ ಕೆಸರಲ್ಲಿ ಒದ್ದಾಡ್ತಾ ಉಂಟಲ್ಲ, ಅದನ್ನ ಹೇಗಾದ್ರೂ ರಕ್ಷಣೆ ಮಾಡುವ ಅಂತೇಳಿ ಆ ರೈತ ಆ ದನವನ್ನು ಹೇಗಾದ್ರೂ ಕೆಸರಿನಿಂದ ಮೇಲಕ್ಕೆ ಎತ್ತುತ್ತಾನೆ. ಎತ್ತಿ ಮೇಲಕ್ಕೆ ತಂದ ಕೂಡಲೇ ಅದಕ್ಕೆ ತುಂಬಾ ಖುಷಿ ಆಗ್ತದೆ. ದನ ಕುಣಿದು ಹಾರಿ ಓಡಿ ಹೋಗ್ತದೆ. ಹಾಗೆ ಈ ರೈತ ಅದೇ ದಾರಿಯಲ್ಲಿ ಮುಂದೆ ನಡ್ಕೊಂಡು ಬರ್ತಾ ಇರ್ಬೇಕಿದ್ರೆ ಕಾಲು ಜಾರಿ ಕೆಳಕ್ಕೆ ಬೀಳ್ತಾನೆ. ಕೆಳಕ್ಕೆ ಬಿದ್ದ ಕೂಡಲೇ ಅವನ ಮೈಕೈಯೆಲ್ಲ ಗಾಯ ಆಗ್ತದೆ, ರಕ್ತ ಸುರಿಲಿಕ್ಕೆ ಶುರುವಾಗ್ತದೆ ಮೈಕೈಯಲ್ಲಿ. ಹಾಗೆ ಈ ಎರಡು ಘಟನೆ ನೋಡಿ ನನಗೆ ಅನಿಸಿತು, ಯಾಕೆ ಹೀಗೆ? ಕಳ್ಳ ಮೆಟ್ಟಿಕೊಂಡು ದನವನ್ನು ದಾಟಿ ಹೋದವನಿಗೆ ಚಿನ್ನದ ನಾಣ್ಯ ಸಿಕ್ತು, ಈ ರೈತ ಉಪಕಾರ ಮಾಡಿದ್ದ, ಇವನು ಮುಂದೆ ಬಂದು ಇವನು ಜಾರಿ ಬಿದ್ದು ಮೈಕೈಯೆಲ್ಲ ನೋವಾಯ್ತು, ಗಾಯ ಆಯ್ತು, ನೋವು ಅನುಭವಿಸುವ ಹಾಗೆ ಆಯ್ತಲ್ವಾ, ಯಾಕೆ ಹೀಗೆ ಅಂತೇಳಿ ಈಶ್ವರನಲ್ಲಿ ಕೇಳ್ತಾರೆ ನಾರದ ಮಹರ್ಷಿಗಳು. ಅವಾಗ ಈಶ್ವರ ಹೇಳ್ತಾರೆ, ಈ ನೀನು ನೋಡಿದ ಘಟನೆಯಲ್ಲಿ ಕಾರಣ ಇದೆ. ಏನಂದ್ರೆ ಈ ದನವನ್ನು ಮೆಟ್ಟಿ ದಾಟಿ ಬಂದಂತಹ ಕಳ್ಳನಿಗೆ ಹಿಂದಿನ ಜನ್ಮದ ಕರ್ಮದ ಫಲದಲ್ಲಿ ಅವನಿಗೆ ಚಿನ್ನದ ಭಂಡಾರ ಸಿಗುವಂತದ್ದು ಯೋಗ ಇದಿತ್ತು. ಈ ಜನ್ಮಕ್ಕೆ ಅವನ ಹಿಂದಿನ ಒಂದು ಕರ್ಮದ ಫಲದಲ್ಲಿ ಈ ಜನ್ಮಕ್ಕೆ ಅವನಿಗೆ ಚಿನ್ನದ ಭಂಡಾರ ಸಿಗುವಂತದ್ದು ಯೋಗ ಇದಿತ್ತು. ಆದ್ರೆ ಅವ ಮಾಡಿದಂತಹ ಈ ಕೆಟ್ಟ ಒಂದು ಕರ್ಮದಲ್ಲಿ ಕೆಟ್ಟ ಕೆಲಸದಿಂದ ಆ ದನವನ್ನು ಮೆಟ್ಟಿ ದಾಟಿ ಬಂದದಕ್ಕಾಗಿ ಅವನಿಗೆ ಆ ಚಿನ್ನದ ಭಂಡಾರದ ಬದಲು 1-2 ಚಿನ್ನದ ನಾಣ್ಯಗಳನ್ನು ಪಡ್ಕೊಂಡು ಸಂತೋಷ ಪಡುವ ಹಾಗೆ ಹಾಗಾಯ್ತು. ಈಗ ಮತ್ತೊಂದು ಘಟನೆ ಹೇಳಿದೆ. ಯಾರು? ರೈತ ಆ ದನವನ್ನು ರಕ್ಷಣೆ ಮಾಡಿಕೊಂಡು ಮುಂದಕ್ಕೆ ಬಂದ ಅಂತ, ಆದ್ರೆ ಅವನಿಗೆ ನೋವು ಅನುಭವಿಸಿದಂತೇಳಿ. ಈ ರೈತನ ಒಂದು ಕರ್ಮದ ಫಲದಲ್ಲಿ ಅವನು ಸಾವು ಅನುಭವಿಸುವಂತದ್ದು, ಅವಘಡದಿಂದ ಸಾವು ಸಂಭವಿಸುವಂತದ್ದು ಇಡೀತು ರೈತರಿಗೆ. ಅಂದ್ರೆ ಸಾವು ಸಹಜವಾಗಿ ಸಹಜ ಎಲ್ಲರಿಗೂ, ಇವತ್ತೆಲ್ಲ ಮನುಷ್ಯ ನಾಳೆ ಸಾಯುವಂತದ್ದು. ಆದ್ರೆ ಅವಘಡದಿಂದ ಅಲ್ಪಾಯುಷಿಯಾಗಿ ಸಾಯುವಂತದ್ದು ಬೇರೆ, ದೀರ್ಘಾಯುಷಿಯಾಗಿ ಪೂರ್ಣ ಆಯಸ್ಸು ಪೂರ್ಣಗೊಳಿಸಿ ಸಾಯುವಂತದ್ದು ಬೇರೆಯಾಗಿರ್ತದೆ. ಈ ಒಂದು ರೈತನ ಒಂದು ಕರ್ಮದ ಫಲದಲ್ಲಿ ಅವನಿಗೆ ಸಾವು ಅವಘಡದಲ್ಲಿ ಸಂಭವಿಸುವಂತಹ ಸಾವು ಇದ್ದಿದ್ದಿತ್ತು. ಈ ಸಾವು ಎಂಬುದು ಇವನು ಮಾಡಿದಂತಹ ಪುಣ್ಯದ ಕರ್ಮದಲ್ಲಿ ಅದು ತಪ್ಪಿ ಅವನಿಗೆ ಅಲ್ಪ ಸ್ವಲ್ಪ ನೋವಾಗಿ ಆ ಕರ್ಮದ ಫಲವನ್ನು ಅನುಭವಿಸುವ ಹಾಗೆ ಆಯಿತು. ಅವನ ಸಾವು ಮುಂದಕ್ಕೆ ಹೋಗುವಾಗೆ ಹಾಗಾಯಿತು. ಹಾಗೆ ಈ ಕಾರಣ ಇಷ್ಟೇ, ನಾವು ಮಾಡುವಂತಹ ಪುಣ್ಯದ ಕರ್ಮದ ಫಲಗಳು ಇವತ್ತಲ್ಲ ನಾಳೆ ನಮ್ಮನ್ನು ಬಿಟ್ಟು ಹೋಗುದಿಲ್ಲ, ನಮ್ಮ ಜೊತೆಯಾಗಿ ಇರ್ತದೆ ಅನ್ನುವಂಥದ್ದು ನೀತಿ. ಹಾಗಾಗಿ ಯೋಗ ಮಾಡುವವರು ನಮ್ಮ ಆರೋಗ್ಯ ಮಾತ್ರ ಅಲ್ಲ, ನಮ್ಮ ಜೀವನವನ್ನು ಸುಧಾರಿಸಿಕೊಂಡು ಪುಣ್ಯದ ಕರ್ಮದ ಫಲವನ್ನು ನಾವು ಅನುಭವಿಸಿಕೊಂಡು ಬರುವ ಅನ್ನುವಂಥದ್ದು ನೀತಿಯಾಗಿದೆ.
ಧನ್ಯವಾದಗಳು. ನನಗೆ ಇಷ್ಟು ಹೊತ್ತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಕ್ಕಾಗಿ ಎಲ್ಲರಿಗೂ ಧನ್ಯವಾದ. ಮೇಡಮ್ ಅವರ ಕಥೆ ಎನ್ನುವುದು ನಮಗೆಲ್ಲರಿಗೂ ಆಪ್ಯಾಯಮಾನ, ಸಂತೋಷದಾಯಕ. ಅತ್ಯುತ್ಕಟೈ ಪುಣ್ಯ ಪಾಪೈ ಯಹೈವ ಫಲಮಶ್ನುತೆ ಎನ್ನುವಂತಹ ಪದ್ಮ ಪುರಾಣದ ಕಥೆಯನ್ನ ನಮ್ಮೊಂದಿಗೆ ಬಿತ್ತರಿಸುತ್ತಾ ಉತ್ತಮವಾಗಿ ಆಶೀರ್ವದಿಸಿದ ಮೇಡಮ್ ಅವರುಗಳಿಗೂ ಕೂಡ ನಾವು ಶಿರಸಾಷ್ಟಾಂಗ ಪ್ರಣಾಮದೊಂದಿಗೆ ಭಕ್ತಿಪೂರ್ವಕ ನಮನಗಳನ್ನ ಅರ್ಪಿಸಿಕೊಡ್ತಾ ಇದ್ದೇವೆ.